ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 39ನೇ ಪ್ರಶ್ನೆಯನ್ನ ಗಮನಿಸಿ. 392 ಒಂದು ಪೂರ್ಣ ಘನ ಸಂಖ್ಯೆ ಆಗಿಲ್ಲದಿದ್ದರೆ 392ನ್ನ ಕನಿಷ್ಠ ಯಾವ ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸಿದರೆ ಅದು ಪೂರ್ಣ ಘನವಾಗತ್ತೆ. ಸೊ ಮೊದಲನೇದಾಗಿ 392ರ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡ್ಕೊಳ್ಳೋಣ. ಸೊ 392. ಓಕೆ, ಸೊ 2 1 2, 2 9 18, 2 6 12, ಸೊ 2 9 18, 2 8 16, 2 4 8, 2 9 18, ಸೊ 7 7 49, 7 1 7. ಓಕೆ, ಸೊ 392. ಸೊ 2 ಗುಣಿಸು 2 ಗುಣಿಸು 2 ಗುಣಿಸು 7 ಗುಣಿಸು 7. ಓಕೆ, ಸೊ ಈಗ ಒಂದು ಸಂಖ್ಯೆ ಪೂರ್ಣ ಘನ ಆಗ್ಬೇಕು ಅಂದ್ರೆ ಸೊ ಅದರ ಎಲ್ಲಾ ಅವಿಭಾಜ್ಯ ಅಪವರ್ತನಗಳೇನಿರ್ಬೇಕು, 3ರ ಗುಂಪುಗಳಲ್ಲಿ ಇರ್ಬೇಕಾಗತ್ತೆ. ಸೊ ಇಲ್ಲಿ 2ರ ಗುಂಪು ಏನಿದೆ ಪೂರ್ಣವಾಗಿದೆ ಅಲ್ವಾ. ಸೊ 2ರ ಘಾತ 3 ಇದೆ. ಸೊ ಆದ್ರೆ 7 ಏನಿದೆ ಕೇವಲ 2 ಬಾರಿ ಮಾತ್ರ ಇದೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ 7ರ ಅಪವರ್ತನವನ್ನ ಪೂರ್ಣ ಘನವನ್ನಾಗಿ ಮಾಡ್ಲಿಕ್ಕೆ ನಮ್ಗೆ ಇನ್ನು 1 7 ಅವಶ್ಯಕತೆ ಇದೆ. ಸೊ ಆದ್ರಿಂದ 392ನ್ನ 7ರಿಂದ ಗುಣಿಸ್ಬೇಕಾಗತ್ತೆ. ಓಕೆ, ಸೊ ಹಾಗಾದ್ರೆ ಇದನ್ನ 7ರಿಂದ ಗುಣಿಸಿದಾಗ 2744 ಬರುತ್ತೆ. ಸೊ ಹಾಗಾದ್ರೆ 2744 ಎಂಬುದು 14ರ ಘನ ಸಂಖ್ಯೆ ಆಗತ್ತೆ. ಓಕೆ, ಸೊ ಇಲ್ಲಿ 392 ಪೂರ್ಣ ಘನ ಸಂಖ್ಯೆ ಅಲ್ಲ. ಸೊ ಇದನ್ನ ಪೂರ್ಣ ಘನವನ್ನಾಗಿಸ್ಲಿಕ್ಕೆ ಕನಿಷ್ಠ 7ರಿಂದ ಗುಣಿಸಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು.